ಕಂದಾಯ ಅಧಿಕಾರಿಗಳ ಎಡವಟ್ಟು, ರೈತ ಕಂಗಾಲು. ದೊಡ್ಡಬಳ್ಳಾಪುರ ಎಸಿ ಕಚೇರಿಯ ಧರ್ಮಕಾಂಡ ತಡವಾಗಿ ಬೆಳಕಿಗೆ. ಒಂದೇ ಆಸ್ತಿಗೆ 136 ಬಾರಿ 2ರಡಿ 2 ಸರಿ ಪ್ರಕರಣ ಅಡ್ಮಿಟ್. ವ್ಯತಿರಿಕ್ತ ಆದೇಶಗಳ ಕುರಿತು ಭೀಮಯ್ಯ ಕಂದಾಯ ನ್ಯಾಯದ ವಿರುದ್ಧ ಕಿಡಿ. ಜೀವಂತ ರೈತನನ್ನು ಸಾಯಿಸಿ ನ್ಯಾಯಾಲಯ ಆದೇಶ ಮಾಡಿದ ಎಸಿ ತೇಜಸ್ ಕುಮಾರ್. ಆದೇಶ ನೋಡಿ ವಿಭ್ರಾಂತನಾದ ರೈತ ಹನುಮಂತಯ್ಯ ಮತ್ತು ಕುಟುಂಬ. ಇದೇ ಬೆಂಗಳೂರು ಗ್ರಾಮಾಂತರ ನೆಲಮಂಗಲ ತಾಲೂಕಿನ ಗೋವಿನಹಳ್ಳಿ ಗ್ರಾಮವಾಸಿಯಾದ ಬಡ ರೈತ ಹನುಮಂತಯ್ಯ ಗಂಗಯ್ಯ ಕೋಡಿಹಳ್ಳಿ ಗ್ರಾಮದಲ್ಲಿರುವ ಸರ್ವೆ ನಂಬರ್ 34/1ರಲ್ಲಿ 10 ಗುಂಟೆ ಕೃಷಿ ಜಮೀನನ್ನು 1959ರಲ್ಲಿ ಕರಿಗೌಡರಿಂದ ಕ್ರಯಕ್ಕೆ ಪಡೆಯಲಾಗಿತ್ತು. ಖಾತೆ ಮಾಡಿಕೊಳ್ಳುವ ಗಂಗಯ್ಯ ಮರಣದ ನಂತರ ಮಗ ಹನುಮಂತಯ್ಯ ಖಾತೆ ಮಾಡಿಸಿಕೊಳ್ಳಲು ದೊಡ್ಡಬಳ್ಳಾಪುರದ ಉಪವಿಭಾಗಾಧಿಕಾರಿಗಳಿಗೆ ಅರ್ಜಿ ಸಲ್ಲಿಸಲಾಗಿತ್ತು. ಪ್ರಕರಣ ದಾಖಲಿಸಿಕೊಂಡ ಉಪವಿಭಾಗಾಧಿಕಾರಿ ಕಂದಾಯ ನ್ಯಾಯಾಲಯದಲ್ಲಿ ಭೂ ಕಂದಾಯ ಕಾಯ್ದೆ ಕಲಂ 136/2ರಂತೆ ಪ್ರಕರಣವನ್ನು ನಡೆಸಿ ಹನುಮಂತಯ್ಯನಿಗೆ 10 ಗುಂಟೆ ಜಮೀನನ್ನು ಖಾತೆ ಮಾಡಲು ಆದೇಶ ಮಾಡಲಾಗಿತ್ತು. ತದನಂತರ ಎಸಿ ತೇಜಸ್ ಕುಮಾರ್ 2021ರಲ್ಲಿ ಇದೇ ಸರ್ವೆ ನಂಬರ್ಗೆ ಮತ್ತೊಮ್ಮೆ ಪ್ರಕರಣ ದಾಖಲಿಸಿಕೊಂಡು ಪ್ರಕರಣವನ್ನು ನಡೆಸಿ ಉಪವಿಭಾಗಾಧಿಕಾರಿಗಳ ನ್ಯಾಯಾಲಯಕ್ಕೆ ಹಾಜರಾದ ಹನುಮಂತಯ್ಯ ಸರ್ವೆ ನಂಬರ್ 34/1ರಲ್ಲಿ 10 ಗುಂಟೆ ಆಸ್ತಿ ಮಾತ್ರ ನನ್ನದು, ಉಳಿಕೆ ಬೇರೆಯವರದು ಎಂದು ಅಫಿಡೇವಿಟ್ ಸಲ್ಲಿಸಲಾಗಿತ್ತು. ಇದನ್ನು ಪರಿಗಣಿಸಿದ ಎಸಿ ನ್ಯಾಯಾಲಯವು ಆದೇಶ ಮಾಡುವಾಗ ರೈತ ಹನುಮಂತಯ್ಯನನ್ನು ಮರಣ ಹೊಂದಿದ್ದಾರೆ ಎಂದು ಉಲ್ಲೇಖಿಸಿ ಆದೇಶ ಮಾಡಿ ತಪ್ಪೆಸಗಿದ್ದಾರೆ. ದೊಡ್ಡಬಳ್ಳಾಪುರ ಉಪವಿಭಾಗಾಧಿಕಾರಿಗಳ ನ್ಯಾಯಾಲಯದಲ್ಲಿ ವ್ಯತಿರಿಕ್ತವಾದ ಆದೇಶಗಳನ್ನು ಮಾತನಾಡಿದ ರೈತ ಹನುಮಂತಯ್ಯನಿಗೆ ಆದ ಅನ್ಯಾಯದ ವಿರುದ್ಧ ಪ್ರತಿಕ್ರಿಯೆ ನೀಡಿದ ರಾಷ್ಟ್ರೀಯ ಕಿಸಾನ್ ಸಂಘಟನೆಯ ರಾಷ್ಟ್ರೀಯ ಉಪಾಧ್ಯಕ್ಷ ಭೀಮಯ್ಯ ದೊಡ್ಡಬಳ್ಳಾಪುರ ಎಸಿ ನ್ಯಾಯಾಲಯದಲ್ಲಿ ನಡೆಯುವ 136/2ರ ಪ್ರಕರಣಗಳು ನೆಪಕ್ಕಷ್ಟೇ, ಪ್ರಭಾವಿಗಳಿಗೆ ಮತ್ತು ಬಲಾಢ್ಯರಿಗೆ ಮಾತ್ರ ಕಂದಾಯ ನ್ಯಾಯಾಲಯ, ರೈತರಿಗಿಲ್ಲವೆಂದು ಕಿಡಿಕಾರಿದ ಭೀಮಯ್ಯ ದೊಡ್ಡಬಳ್ಳಾಪುರದ ಕಂದಾಯ ನ್ಯಾಯಾಲಯದಲ್ಲಿ ವ್ಯತಿರಿಕ್ತ ಆದೇಶಗಳನ್ನು ಮಾಡುತ್ತಿದ್ದಾರೆ. ಅದರಿಂದ ರೈತರುಗಳಿಗೆ ಮತ್ತು ಜನರಿಗೆ ಅನುಕೂಲಕ್ಕಿಂತ ತೊಂದರೆಯೇ ಹೆಚ್ಚು. ಹನುಮಂತಯ್ಯನನ್ನು ಜೀವಂತವಾಗಿ ಸಾಯಿಸಿ ಮಾಡಿರುವ ಆದೇಶಕ್ಕೆ ಹದಗೆಟ್ಟ ವ್ಯವಸ್ಥೆ, ಭ್ರಷ್ಟಾಚಾರಕ್ಕೆ ರಕ್ಷಣೆ ಕಾರಣವೆಂದು ಆರೋಪ. ಸಮಸ್ಯೆ ಏನು ಅಂತಂದ್ರೆ, ನನ್ನ ಹೆಸರು ಕಿರಣ್ ಅಂತ ಹೇಳಕ್ಕೆ, ನಾವು ತ್ಯಾಮಗೊಂಡ್ ಹೋಗಿ ಕೋಡಿಹಳ್ಳಿ ಗ್ರಾಮದಲ್ಲಿ ನಮ್ದು 10 ಗುಂಟೆ 34/1 ಸರ್ವೆ ನಂಬರಲ್ಲಿ 10 ಗುಂಟೆ ಜಮೀನು ಇರುತ್ತೆ. ಆ ಜಮೀನು ನಮಗೆ ಹೇಗ್ ಬಂತು ಅಂತ ಹೇಳಿದ್ರೆ, ಅದು 1959ನೇ ಇಸ್ವಿಲಿ ನಮ್ಮ ತಾತ ಕೈಗೆ ಪಡ್ಕೊಂಡಿರ್ತಾರೆ. ಬಟ್ ನಮ್ಮ ತಂದೆ ಅವ್ರಿಗೆ ತಿಳುವಳಿಕೆ ಸ್ವಲ್ಪ ಕಮ್ಮಿ ಇರೋದ್ರಿಂದ ಅವರು ಖಾತೆ ಬದಲಾವಣೆ ಮಾಡ್ಕೊಂಡಿರಲ್ಲ. ಆ ಖಾತೆ ಬದಲಾವಣೆ ಮಾಡ್ಕೊಬೇಕು ಅಂತ ಯಾರೋ ಇನ್ನೊಬ್ರು ಹೇಳಿ, ಖಾತೆ ತಂದೆ ಹಿಂಗೆ ಪಡ್ಕೊಂಡಿದ್ರೆ ಅನ್ಬೋದಾಗಿದ್ರೆ ನಾನು ಖಾತೆ ಮಾಡಿಸ್ತಿದ್ದೀರ ಅಂತ ಯಾರೋ ತಿಳುವಳಿಕೆ ಹೇಳಿದಾಗ ನಮ್ಮ ತಂದೆ ಹೋಗಿ 2017ನಲ್ಲಿ ಹೋಗಿ ಎಸಿ ಅವ್ರಿಗೆ ಕೇಸ್ ಹಾಕೊಂತಾರೆ. ಹಿಂಗೆ ನಮ್ಮ ಕ್ರಯ ಆಗಿದೆ, ನಮ್ಮ ತಂದೆ ಕೊಂಡ್ಕೊಂಡಿದ್ದಾರೆ ಈ ಜಮೀನು ಕ್ರಯದ ಪತ್ರದಂತೆ ನಮ್ಗೆ ಖಾತೆ ಮಾಡ್ಕೊಳೋದಕ್ಕೆ ಅನುಮತಿ ಮಾಡ್ಕೊಡಿ ಅಂತ ಹೇಳ್ತಾರೆ. ಸೊ ಅದರಿಂದ ಅದೇ ಎಸಿ ಅವರು ಆದೇಶ ಮಾಡ್ತಾರೆ, ಇದು ಜಮೀನು ಕ್ರಯ ಪತ್ರದಂತೆ ಮೂಲಕ ನೀವು ಜಮೀನು ಖಾತೆ ಮಾಡ್ಕೊಡಿ ಅಂತೇಳಿ ಆದೇಶ ಮಾಡ್ತಾರೆ. ಅದರ ಪ್ರಕಾರ ತಾಲೂಕು ಆಫೀಸಲ್ಲಿ ತಹಶೀಲ್ದಾರ್ ಸಹ ಪರಿಶೀಲನೆ ಮಾಡಿ, ಓಕೆ ಜಮೀನು ಇವ್ರದ್ದೇ ಅನುಭವದಲ್ಲಿದ್ದಾರೆ ಅದೆಲ್ಲ ಪರಿಶೀಲನೆ ಮಾಡಿ ಖಾತೆ ಮಾಡೋದಕ್ಕೆ ಆದೇಶ ಅವರು ಮಾಡ್ತಾರೆ.
ಇದ್ರ ಮುಖಾಂತರ ನಮಗೆ ಖಾತೆನೂ ಬದಲಾವಣೆ ಆಗಿರುತ್ತೆ. ಹನುಮಂತಯ್ಯ ಬಿನ್ ಗಂಗಯ್ಯ ಅಂತೇಳಿ ನಮ್ಮ ತಂದೆ ಹೆಸರು. ಪ್ರೆಸೆಂಟ್ ಅವರಿಗೆ ಖಾತೆ ಈಗಿಲ್ಲ, ಬಟ್ ಇತ್ತು. ಯಾವಾಗ 24 ಅವ್ರಿಗೂ ನಮ್ಮ ತಂದೆಯವರ ಹೆಸರಲ್ಲೇ ಖಾತೆ ಇರುತ್ತೆ. ಈಗ ಮೊನ್ನೆ ಯಾರೋ ಇನ್ನೊಬ್ಬ ಅದೇ ಸರ್ವೆ ನಂಬರ್ಗೆ AC ಅವ್ರಿಗೆ ಕೇಸ್ ಹಾಕೊಂಡಿರ್ತಾರೆ. ಆ ಕೇಸು ಇದಾಗಿದೆ ಅಂತೇಳಿ ನಮ್ಗೆ ನೋಟಿಸು ಸಹ ರಿಸೀವ್ ಆಗುತ್ತೆ. ನಮ್ಮ ತಂದೆ ಹೋಗಿ ಅಟೆಂಡ್ ಮಾಡ್ತಾರೆ, 7 ತಿಂಗಳು ಕೊಡ್ತಾರೆ. ನಮಗೆ ಈ ಜಮೀನು ಇಷ್ಟು 10 ಗುಂಟೆ ನಮ್ಮ ಜಮೀನಿದ್ದು, ಅದು ಬಿಟ್ಟು ಬೇರೆ ಏನು ಜಮೀನಿದೆ ಅದು ಅವ್ರಿಗೆ ಸೇರ್ತಕ್ಕದ್ದು, 10 ಗುಂಟೆ ನಮ್ಗೆ ಸೇರ್ತಕ್ಕದ್ದು ಅಂತ ಹೇಳಿಕೆನೂ ಸಹ ಕೊಟ್ಟು ಬಂದಿರ್ತಾರೆ. ಮತ್ತೆ ತದನಂತರ ನಮಗೆ ಮಾಹಿತಿನೇ ನೀಡದಂಗೆ AC ಅವರು ಉಪವಿಧಾಧಿಕಾರಿಗಳಾದ ತೇಜಸ್ ಕುಮಾರ್ ಅವರು ನಮಗೆ ಮಾಹಿತಿನೇ ನೀಡದಂತೆ ನಮ್ಮ ತಂದೆ ಬದುಕಿದ್ರು ಸಹ ಹೋಗಿ ಸ್ಟೇಟ್ಮೆಂಟೇ ಕೊಟ್ಟಿದ್ದಾರೆ. ಅಲ್ಲಿ ಕೇಸ್ ಹಿಂಗೆ ನಮ್ದು ಜಮೀನಿದೆ, ನಮ್ದು 10 ಗುಂಟೆ ಜಮೀನಿದೆ, ಅದು ಬಿಟ್ಟು ಬೇರೆ ಏನಾದರೂ ಜಮೀನಿದ್ರೆ ಅವ್ರದ್ದು ಮಾಡ್ಕೊಡಿ, ನಮ್ದು 10 ಗುಂಟೆ ನಮ್ದು ಏನಿದೆ ನಾವು ಜಮೀನು ಖಾತೆ ನಮ್ಮ ತಂದೆ ಕ್ರಯ ಮಾಡ್ಕೊಂಡಿದ್ದಾರೆ, ಕೊಂಡ್ಕೊಂಡಿದ್ದಾರೆ. 10 ಗುಂಟೆ ನಮಗೆ ಬಿಟ್ಟು ಬೇರೆ ಏನಾಯ್ತು ಅವ್ರಿಗೆ ಮಾಡ್ಕೊಡಿ ಅಂತ ಸ್ಟೇಟ್ಮೆಂಟ್ ಕೊಟ್ಟಿದ್ರು ಸಹ ಅದೆಲ್ಲ ತಿಳಿದು ಸಹ ತೇಜಸ್ ಕುಮಾರ್ ಅವರು ನಮ್ಮ ತಂದೆ ಮರಣ ಹೊಂದಿದ್ದಾರೆ ಅಂತ ಹೇಳಿ ಅವ್ರಿಗೆ ಆದೇಶ ಕೊಟ್ಟಿರ್ತಾರೆ. ಆದೇಶದ ಪ್ರಕಾರ ತಾಲೂಕು ಆಫೀಸಲ್ಲಿ ತಹಸೀಲ್ದಾರ್ ಸಹ ಪರಿಶೀಲನೆ ಮಾಡಿ ಅವರು ಸಹ ಮರಣ ಹೊಂದಿದ್ದಾರೆ ಅಂತ ತಿಳುವಳಿಕೆ ಅವರು ಸಹ ಆದೇಶ ಮಾಡಿ ಆ ಖಾತೆ ನಮಗೆ ತಿಳಿಸ್ದಂಗೆ ವಜಾ ಮಾಡಿದ್ದಾರೆ. ಸೊ ಹೀಗೆ ಅಧಿಕಾರಿಗಳು ಎಷ್ಟು ಭ್ರಷ್ಟಾಚಾರ ಮಾಡ್ತಾ ಇದ್ದಾರೆ. ದುಡ್ಡು ಅಂತ ಕೊಟ್ಬಿಟ್ರೆ ಅವ್ರಿಗೆ ಬೇರೆ ಏನು ಸಹ ಬೇಡ, ಪರಿಶೀಲನೆ ಸಹ ಮಾಡಲ್ಲ. ಯಾರು ದುಡ್ಡು ಕೊಡ್ತಾರೆ ಅವ್ರಿಗೆ ಖಾತೆ ವರ್ಗಾವಣೆ ಮಾಡೋಕ್ಕೆ ನಿಂತ್ಬಿಟ್ಟಿದ್ದಾರೆ. ಸೊ ಇದನ್ನ ಮೇಲಧಿಕಾರಿಗಳು ಗಮನ ಹರಿಸಿ ಇದಕ್ಕೆ ನಮಗೆ ಸೂಕ್ತ ಪರಿಹಾರ ನೀಡಬೇಕು ಅಂತ ನಾನು ಅವರಲ್ಲಿ ಕೇಳ್ಕೊಂತೀನಿ. ಇಷ್ಟು ಹೇಳ್ತೀನಿ. ತಂದೆ ಇಲ್ಲೇ ಇದ್ದಾರೆ ನೋಡಿ, ಹನುಮಂತಯ್ಯ ಬಿನ್ ಗಂಗಯ್ಯ. ನಾವು ಇವ್ರ ಹೆಸರಲ್ಲೇ ಖಾತೆ ಆಗಿದ್ದು, ಈಗ ಬದುಕಿದ್ರು ಸಹ ಸತ್ತೋಗಿದ್ದಾರೆ ಅಂತ ಖಾತೆ ವಜಾ ಮಾಡಿದ್ದಾರೆ. ಇದಕ್ಕೆ ಸೂಕ್ತ ಪರಿಹಾರ ನೀಡ್ಕೊಡ್ಬೇಕು ಅಂತ ಹೇಳಿ ನಾನು ಮೇಲು ಅಧಿಕಾರಿಗಳಲ್ಲಿ ತಹಸೀಲ್ದಾರರು ಸ್ವಲ್ಪ ಉಪವಿಭಾಗಾಧಿಕಾರಿಗಳಾದ ತೇಜಸ್ ಅವರು ಅದೇ ಸಲ ಮರಣ ಹೊಂದಿದ್ದಾರೆ ಅಂತ ಆದೇಶ ಮಾಡಿದ್ದಾರೆ. ಮತ್ತೆ ತಾಲೂಕು ಆಫೀಸಲ್ಲಿ ಇದ್ದಂತ ತಹಸೀಲ್ದಾರ್ ಅಂತ ಅಮೃತ್ ಅಜ್ಜೇಶ್ವರು ಅವರು ಸಹ ಪರಿಶೀಲನೆ ಮಾಡದಲ್ಲೇ ಅವರು ಸಹ ಮರಣ ಹೊಂದಿದ್ದಾರೆ ಅಂತ ಹೇಳಿ ಆದೇಶ ಮಾಡಿದ್ದಾರೆ. ಈ ತಾಲೂಕು ಆಫೀಸಲ್ಲಿ ಎಷ್ಟರ ಮಟ್ಟಿಗೆ ದಾಖಲೆಗಳನ್ನ ಪರಿಶೀಲನೆ ಮಾಡ್ತಾ ಇದ್ದಾರೆ. ಬದುಕಿದ್ರು ಸಹ ತಂದೆ ಬದುಕಿದ್ರು, ಜೀವಂತವಾಗಿ ಬದುಕಿದ್ರು ಸಹ ಮರಣ ಹೊಂದಿದ್ದಾರೆ ಅಂತ ಹೇಳಿ ಯಾವುದೇ ರೀತಿ ಅವರು ಪರಿಶೀಲನೆ ನಡೆಸ್ದಂಗೆ ಈ ತರ ಸುಳ್ಳು ಆದೇಶ ಮಾಡ್ತಿದ್ದಾರೆ. ಇದಕ್ಕೆ ನಮ್ಮ ಕಂದಾಯ ಇಲಾಖೆಯ ಸಚಿವರಾದಂತಹ ಕೃಷ್ಣ ಬೈರೇಗೌಡರು ಸಹ ಗಮನ ಹರಿಸಬೇಕು. ಇದಕ್ಕೆ ನಮಗೆ ಸೂಕ್ತ ಪರಿಹಾರ ಕೊಡ್ಬೇಕು ಅಂತ ಹೇಳಿ ಈ ಅಧಿಕಾರಿಗಳಿಗೆ ಸೂಕ್ತ ಕ್ರಮ ತೆಗೆದುಕೊಳ್ಬೇಕು ಅಂತ ಹೇಳಿ ನಾವು ತಮ್ಮಲ್ಲಿ ಕೇಳ್ಕೊಂತೀನಿ ಸರ್. ಇದಾದ್ಮೇಲೆ ನೀವೇನಾದ್ರು ಮನವಿ ಮಾಡೋದಾ? ಈಗ ಎಷ್ಟಾಗಿದೆ ಇದು ಹೆಂಗೆ ಯಾವ ಇದ್ರ ಮೇಲೆ ಮಾಡೋದ? ನಮ್ಗೆ ಡೆತ್ ಸರ್ಟಿಫಿಕೇಟ್ ಏನಪ್ಪ ನಮ್ದು ಇವಾಗ ನಮ್ಮ ತಂದೆ ಮರಣ ಹೊಂದಿದ್ದೀರಾ, ಡೆತ್ ಸರ್ಟಿಫಿಕೇಟ್ ಎಲ್ಲ ತಗೊಂಡಿದ್ದೀರಾ, ಮರಣ ಪತ್ರಿಕೆ ಎಲ್ಲ ತಗೊಂಡಿದ್ದೀರಾ, ಎಲ್ಲಿ ನಮಗೆ ರಿಜಿಸ್ಟರ್ ಮಾಡಿ ಅಂತೆಲ್ಲ ನಾವೀಗ ಕೇಳಿದೀವಿ ತಾಲೂಕು ಆಫೀಸ್ಗೆ. ಅರ್ಜಿನೂ ಸಹ ಹಾಕಿದೀವಿ. ಅದಕ್ಕೆ ಆಲ್ರೆಡಿ ಹಾಕಿ ನಾವು 15 ದಿನ ಆಗಿದೆ. ಇಲ್ಲಿವರೆಗೂ ಯಾವುದೇ ರೀತಿಯ ಅವ್ರ ಕಡೆಯಿಂದ ರಿಪ್ಲೈ ಇಲ್ಲ ನಮ್ಗೆ. ಅಲ್ಲಿ ಹೋದ್ರೆ ಇನ್ನ 2 ದಿನ ಇರಿ, ಪರಿಶೀಲನೆ ಮಾಡ್ತಾ ಇದೀವಿ ಅಂತ ಹೇಳಿ ಮಾಡ್ತಾರೆ. ಯಾರು ರೆಸ್ಪಾನ್ಸೇ ಮಾಡಲ್ಲ ಫಸ್ಟ್. ಅದು ಮೀರಿ ಏನಾದ್ರು ನಾವು ಅಲ್ಲೇ ತಿಂತಾ ಇದ್ದ ಸ್ವಲ್ಪ ಅವ್ರನ್ನ ಒಬ್ಬರ ಹತ್ರಕ್ಕೆ ಹೋದ್ರೆ ಇನ್ನೊಬ್ಬರ ಹತ್ರಕ್ಕೆ ಹೋಗಿ ಅಂತಾರೆ, ಅವ್ರ ಹತ್ರಕ್ಕೆ ಹೋದ್ರೆ ಇನ್ ಮತ್ತೊಬ್ಬರ ಹತ್ರಕ್ಕೆ ಹೋಗಿ ಅಂತ ಹೇಳ್ತಾರೆ. ಇದೆಲ್ಲ ಮೀರಿ ಹಂಗೆ ಒಂದು 1 ಅವರ್ 2 ಅವರ್ ಅಲ್ಲೇ ತಿಂತಾ ಇದೆ. ಆಮೇಲೆ ಒಬ್ರು ಅದಕ್ಕೆ ಉತ್ತರ ಕೊಡ್ತಾರೆ, ಇವತ್ತಿಲ್ಲ ಮಾಡ್ತಾ ಇದೀವಿ, ಇಲ್ಲ ಚೆಕ್ ಮಾಡ್ತಾ ಇದೀವಿ, ಪರಿಶೀಲನೆ ಮಾಡ್ಬೇಕು, ಇನ್ನೊಂದು ವಾರ ಬಿಟ್ಕೊಂಡ್ಬರ್ರಿ, ಆತರ ಮಾಹಿತಿ ಕೊಡ್ತಾ ಇದ್ದಾರೆ. ಸೊ ಹಿಂಗೆ ರೈತರು ಹೆಂಗೆ ತಮ್ಮ ಜಾಗ ಉಳಿಸ್ಕೊಂಡು ಅವರು ಏನೋ ಮಾಡ್ತಾ ಇರ್ತಾರೆ, ಒಂದು ರೈತ ಜೀವನ ನಡೆಸ್ತಾ ಇರ್ತಾರೆ. ಅವರು ಈ ತರ ಆಗ್ಬಿಟ್ರೆ ಅವ್ರ ಅನುಭವದಲ್ಲಿ ಇದ್ದು ಸಹ ಖಾತೆ ವಜಾ ಮಾಡ್ಬಿಟ್ರೆ ಅವ್ರಿಗೆ ಮಾಹಿತಿನ ನೀಡ್ತಾನೆ ಬದುಕಿದ್ರು ಸಹ ಹೆಂಗೆ ರೈತರು ಜೀವನ ಮಾಡೋದು, ಅವರು ಹೆಂಗೆ ಜೀವನ ನಡೆಸೋದು ಅಂತ ಹೇಳಿ ತಾವೇ ನೋಡ್ಬೇಕು. ನಮ್ಗೆ ಸೂಕ್ತ ಕ್ರಮ ಕೈಗೊಳ್ಬೇಕು ಅಂತ ಹೇಳಿ ನಾನು ತಮ್ಮಲ್ಲಿ ವಿನಂತಿ ಮಾಡ್ತೀನಿ ಸರ್. ಎಷ್ಟು ನೋಡಿ, ನಮ್ಮ ತಂದೆ ಬದುಕಿದ್ರು ಸಹ ಅಧಿಕಾರಿಗಳು ದುಡ್ಡು ಆಸೆಗೋಸ್ಕರ ಈ ತರ ಮಾಡಿದಾರ ಏನು ಅಂತ ಕ್ರಮ ತೆಗೆದುಕೊಳ್ಬೇಕು. ಇದಕ್ಕೆ ನಮಗೆ ಸೂಕ್ತ ಪರಿಹಾರ ನೀಡಲೇಬೇಕು ಅಂತ ಹೇಳಿ ತಮ್ಮಲ್ಲಿ ನಮ್ದು ಕೋರ್ತೀನಿ ಸರ್. ವೀಕ್ಷಕರೇ, ವಿಷಯ ಏನೇ ಇರಲಿ, ರೈತರ ಜನಸಾಮಾನ್ಯರ ನ್ಯಾಯಕ್ಕಾಗಿ ಕೊನೆಯ ಭರವಸೆಯೇ ಕಂದಾಯ ನ್ಯಾಯಾಲಯ.
ಆದರೆ ಈ ಕಂದಾಯ ನ್ಯಾಯಾಲಯದಲ್ಲಿ ಬದುಕಿರುವ ವ್ಯಕ್ತಿಯನ್ನು ಸಾಯಿಸಿ ಆದೇಶ ಮಾಡುತ್ತಾರೆಂದರೆ ಕಂದಾಯ ನ್ಯಾಯಾಲಯ ಇನ್ನು ಎಷ್ಟರ ಮಟ್ಟಿಗೆ ಸಕ್ರಿಯವಾಗಿ ಕೆಲಸ ಮಾಡುತ್ತಿದೆ ಎಂಬುದರ ಬಗ್ಗೆ ನಾಡಿನ ಜನತೆ ಅರಿಯಬೇಕಿದೆ. ಇದಕ್ಕೆ ಸರ್ಕಾರ ಉತ್ತರಿಸಬೇಕಾಗಿದೆ. ಇದಾಗಿತ್ತು ಇವತ್ತಿನ ವಿಶೇಷತೆ. ಸ್ವಚ್ಛ ಸಮಾಜಕ್ಕಾಗಿ ಬೆಂಬಲಿಸಿ ನಿಮ್ಮ ಟಿವಿ, ವಿಬಿ ಟಿವಿ ಕನ್ನಡ.